ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಹಾಗೆ ನಾನಿವತ್ತು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಏನು ಅಂತ ಗೊತ್ತಾಗತ್ತೆ. ನಮ್ಮಲ್ಲಿ ತುಂಬಾ ಜನರಿಗೆ ಏನಾದರೂ ಖುಷಿ ವಿಚಾರ ಇತ್ತು ಅಂದರೆ ಪಕ್ಕದವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಅದೇ ಏನಾದರೂ ಸಮಸ್ಯೆ ಇತ್ತು ಅಂದರೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಇನ್ನೇನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಕೊಂಡ್ರೆ ಒಂಥರ ಹೆಸಿಟೈಸ್ ಫೀಲ್ ಆಗ್ತಾರೆ, ಅಷ್ಟಾಗಿ ಕಂಫರ್ಟಬಲ್ ಆಗಿರಲ್ಲ. ಅದು ನಿಜ ಅಲ್ವಾ? ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಯ್ತು ಅಂದರೆ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಅವ್ರಿಗೆ ಹೊರಗಡೆ ಬರ್ಲಿಕ್ಕೂ ಕೂಡ ಅಷ್ಟಾಗಿ ಕಂಫರ್ಟಬಲ್ ಆಗಿರಲ್ಲ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ ಕೂಡಲೇ ತುಂಬ ಕಾಂಪ್ಲಿಕೇಟೆಡ್ ಆಗಿರತ್ತೆ, ಮತ್ತೆ ತುಂಬ ಖರ್ಚಾಗತ್ತೆ, ತುಂಬ ಪೇನ್ಫುಲ್ ಆಗಿರತ್ತೆ, ಮತ್ತೆ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಥರ ಡೌಟ್ಸ್ ನಮ್ಮಲ್ಲಿ ಸುಮಾರು ಜನರಿಗಿರುತ್ತೆ. ಈ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ. ನಾನಿವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಇವರು ರಸಾಯನ ಆಯುರ್ವೇದದ ಪದ್ಧತಿಯಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರಂತೆ. ಇವ್ರೇನಪ್ಪ ಅಂದ್ರೆ ರೂಟ್ ಕಾಸ್ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ನೀವಿನ್ನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅವರ ಯೂಟ್ಯೂಬ್ ಚಾನಲ್ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಅಲ್ಲಿ ಪೇಷಂಟ್ಸೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಇದು ಪೇನ್ಲೆಸ್, ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಖರ್ಚು ಕೂಡ ತುಂಬಾನೇ ಕಮ್ಮಿ ಇದೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಬನ್ನಿ ಮತ್ತೆ ಇನ್ನೇಕ್ ತಡ, ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ಸ್ ಏನ್ ಹೇಳ್ತಾರೆ, ಪೇಷಂಟ್ಸ್ ಏನ್ ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ನಾವಿನ್ನೇನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇದಿರೋದು ಜಯನಗರ 4th T ಬ್ಲಾಕ್, ಹಾಗೆ BMTC ಬಸ್ ಡಿಪೋ ಆಪೋಸಿಟ್ ನಲ್ಲಿದೆ. ಬನ್ನಿ ಹೋಗೋಣ. ಇನ್ನೇನು ಹಾಸ್ಪಿಟಲ್ ಒಳಗಡೆ ಎಂಟರ್ ಆದ್ವಿ. ಇವರು ಸುಮಾರು 20 ವರ್ಷಗಳಿಂದ ಸಾವಿರಾರು ಗಟ್ಟಲೆ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಒಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬಹುದು. ಇನ್ನೊಂದೇನು ಗೊತ್ತಾ, ಇಲ್ಲಿ ಸುಮಾರು ಜನ ಪೇಷಂಟ್ಸ್ ಟ್ರೀಟ್ಮೆಂಟನ್ನು ತಗೊಂಡು ಆಲ್ರೆಡಿ ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಎದ್ದು ಓಡಾಡೋಕ್ಕಾಗದೇ ಇರೋರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಈಗ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಇದೇ ರೀತಿ ಗೊತ್ತಿರೋರು ನಿಮ್ಮ ಸುತ್ತಮುತ್ತಲೂ ಇದ್ದರೆ ಅವ್ರಿಗೂ ಕೂಡ ಈ ವಿಷಯನ ತಿಳಿಸಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಹೇಳೋದು ಮರ್ತಿದೆ, ಇಲ್ಲಿ ಕ್ಯಾನ್ಸರ್ ಸಕ್ಸಸ್ ರೇಟ್ ಬಂದ್ಬಿಟ್ಟು 93% ಇದೆಯಂತೆ. ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸು ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಲಾಸ್ಟಿಗೆ ಆಯುರ್ವೇದನ ಚೂಸ್ ಮಾಡ್ತಾರಂತೆ. ಆದರೆ ಇವ್ರು ಹೇಳೋದೇನಪ್ಪ ಅಂದರೆ, ನೀವು ಫಸ್ಟೇ ಆಯುರ್ವೇದನ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ರಿಸಲ್ಟ್ ನೋಡ್ಬೋದಂತೆ. ಬನ್ನಿ, ಇಲ್ಲೊಬ್ರು ಪೇಷಂಟ್ ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ. ಹಾಯ್ ಅಜ್ಜ ಅವರೇ, ನಿಮ್ಮ ಹೆಸರು? ಹೆಸರು ಚಂದ್ರಯ್ಯ. ಯಾವ ಊರಿಂದ ಬಂದಿರೋದು? ನಾವು ಹಾವೇರಿಯಿಂದ. ನಿಮ್ಮ ವಯಸ್ಸು? ವಯಸ್ಸು 62. ನಿಮ್ಗೆ ಏನ್ ಸಮಸ್ಯೆ ಆಗ್ತಿತ್ತು? ಮೊದ್ಲಿಗೆ ನೀವು ಹಾಸ್ಪಿಟಲ್ಗೆ ಯಾಕೆ ಹೋದ್ರಿ ಅಲ್ಲಿಗೆ? ಅಂದ್ರೆ ಹಲ್ಲು ಮುರಿದಿತ್ರಿ, ಅದು ಒಂದು ಸ್ವಲ್ಪ ಒಳಗಡೆ ಉಳಿದಿತ್ತು. ಅದನ್ನು ತೆಗಿಸ್ಬೇಕಂತ ಹೋದಾಗ ಬಾಯಿ ನೋವಾಗಿತ್ತು. ಅವಾಗ ಮೋಸ ತಕೊಂಡು ಲ್ಯಾಬ್ ರಿಪೋರ್ಟ್ ಕಳಿಸಿದ್ರು. ಅದ್ರೊಳಗೆ ಏನು ಬರಲಿಲ್ಲ, ಅವು ಏನು ಗುರ್ತಾಗ್ತಾ ಇಲ್ಲ, ಏನಿಲ್ಲ ಅಂತ ಹೇಳಂತಂದ್ರು. ಆದ್ರೂ ನಮ್ಮ ಸಂಸ್ಥೆಗೆ ನಾವು ಚೆಕಪ್ ಮಾಡಿಸ್ಬೇಕು. ಒಂದ್ ಸೈಡ್ದು ಇದೆಲ್ಲ ಆರಾಮಾಗೈತ್ರಿ, ಈ ಕಡೆದ್ದು ಐತಿ, ಅದ್ರ ಸಂಬಂಧ ಇದನ್ನ ತೋರಿಸ್ಬೇಕಂತ ಹೇಳಿ ಬಂದಿತ್ತು. ಮುಂಚೆ ಏನಾದ್ರು ಆಪರೇಷನ್ ಅಥವಾ ಕೀಮೋ ರೇಡಿಯೇಷನ್ ಏನಾದ್ರು ಮಾಡಿಸಿದೀರಾ? ಮಾಡಿಸಿ. ಈಗ ಡಾಕ್ಟರ್ ಹತ್ರ ಮಾತಾಡಿದ್ರಲ್ವಾ, ಹೇಗೆ ಅನ್ನಿಸ್ತು ನಿಮ್ಗೆ? ನಂಬಿಕೆ ಬಂತಾ? ಈಗ ನಂಬಿಕೆ ಬಂತು. ಥ್ಯಾಂಕ್ ಯು ಅಜ್ಜ. ಇನ್ನೇನೀಗ ಪೇಷಂಟ್ ಹತ್ರ ಮಾತಾಡಿದ್ವಿ, ಈಗ ಒಳಗಡೆ ಹೋಗೋಣ, ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹಲೋ ಮ್ಯಾಮ್, ನನ್ನ ಹೆಸರು ಶುಭ, ನಾನು ಮೈಸೂರಿಂದ ಬಂದಿದ್ದೀನಿ. ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ರಸಾಯನ ಆಯುರ್ವೇದ ಅಂದ್ರೇನು, ಇದ್ರ ಬಗ್ಗೆ ತುಂಬ ಕಡಿಮೆ ಕೇಳಿದ್ದೀವಿ, ಇದರ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀರಾ? ಸೊ ರಸಾಯನ ಆಯುರ್ವೇದ ಇಸ್ ಅ ಬ್ರಾಂಚ್ ಆಫ್ ಆಯುರ್ವೇದ. ಸೊ ನಮಗೆ 8 ಬ್ರಾಂಚಸ್ ಬರುತ್ತೆ ಆಯುರ್ವೇದದಲ್ಲಿ, ಅದರಲ್ಲಿ ಒಂದು ಬರೋದು ರಸಾಯನ ಆಯುರ್ವೇದ.
ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ನಾವು ರೀಜೆನರೇಷನ್ ಅನ್ನೋದು ಒಂದು ಪ್ರಕ್ರಿಯೆ ನಡೆಯುತ್ತೆ. ರೀಜೆನರೇಷನ್ ಇಸ್ ನಥಿಂಗ್ ಬಟ್ ನಮ್ಮ ಕಣಗಳು ಆಟೋಮೆಟಿಕಲಿ ಅದು ಡೆತ್ ಆಗಿ ಬರ್ತ್ ಆಗ್ತಾ ಹೋಗುತ್ತೆ. ಬಟ್ ಇನ್ ಸರ್ಟನ್ ಕಂಡೀಷನ್ಸ್, ಇಲ್ಲ ಕೆಲವೊಮ್ಮೆ ಪೇಷಂಟ್ಗೆ ಆಗಲಿ ಇಲ್ಲ ನಾರ್ಮಲ್ ಜನದ್ರಲ್ಲೂ ಮೆಟಬಾಲಿಸಮ್ ಕಮ್ಮಿ ಆದಾಗ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಡೆತ್ ಆಫ್ ಸೆಲ್ಸ್ ಆಗುತ್ತೆ, ರೀಕ್ರಿಯೇಷನ್ ಆಗಲ್ಲ, ರೆಜ್ಯುವಿನೇಟ್ ಆಗಲ್ಲ. ಸೊ ಇಂಥ ಒಂದು ಸಮಯದಲ್ಲಿ ನಾವು ರಸಾಯನ ಆಯುರ್ವೇದ ಅಂದರೆ ರಸಾಯನ ಥೆರಪಿನೂ ಸ್ಟಾರ್ಟ್ ಮಾಡ್ತೀವಿ, ವಿಚ್ ವಿಲ್ ಹೆಲ್ಪ್ ದೆಮ್ ಟು ಬಿ ಎನರ್ಜೆಟಿಕ್ ಆ್ಯಂಡ್ ಅವ್ರ ನಾರ್ಮಲ್ ಲೈಫ್ ಸ್ಟೈಲನ್ನು ಆ್ಯಸ್ ಯೂಶುವಲ್ ಆ್ಯಕ್ಟಿವ್ ಆಗಿ ಮುಂದಕ್ಕೆ ಹೋಗ್ಬೋದು. ಆ ಥರ ಜನರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಈ ಟ್ರೀಟ್ಮೆಂಟ್ಗೂ ಏನು ಡಿಫ್ರೆನ್ಸು? ಈಗ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಅಂಥವ್ರು ಈ ಟ್ರೀಟ್ಮೆಂಟ್ ತೊಗೊಳ್ಬಹುದಾ? ಸೊ ಜನರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ಗೂ ನಮ್ಮ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ಮೇಜರಾಗಿ ಹೇಗೆ ಬರುತ್ತೆ ಅಂದರೆ, ಈಗ ಇದರಲ್ಲೂ ಟೂ ಪಾರ್ಟ್ಸ್ ಥರ ನಾವು ಕೊಡ್ತೀವಿ. ಒನ್ ಸೆಟ್ ಆಫ್ ಮೆಡಿಸಿನ್ಸ್ ವಿಲ್ ಮೇಜರ್ಲಿ ವರ್ಕ್ ಆನ್ ಕ್ಯಾನ್ಸರ್ ಸೆಲ್ಸ್. ಆ ಮಲ್ಟಿಪ್ಲಿಕೇಶನ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಇರೋ ಟ್ಯೂಮರ್ ಸೈಜನ್ನು ಕಮ್ಮಿ ಮಾಡಿಕೊಂಡು ಮೆಟಬಾಲಿಕ್ ಆ್ಯಕ್ಟಿವಿಟಿ ಕ್ಯಾನ್ಸರ್ ಸೆಲ್ಸಲ್ಲಿ ಕಮ್ಮಿ ಮಾಡ್ಕೊಂಡು ಹೋಗೋದು ಈಸ್ ಒನ್ ಟೈಪ್ ಆಫ್ ಟ್ರೀಟ್ಮೆಂಟ್. ಅದ್ರ ಜೊತೆಗೇ ಅದನ್ನು ನಾವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕ್ಯಾನ್ಸರ್ಗೆ ಅಂತ ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾಗ ಪೇಷಂಟ್ ಒರಿಜಿನಲ್ ಸ್ಟ್ರೆಂತ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ವಿ ಟೇಕ್ ಕೇರ್ ಆಫ್ ದರ್ ಇಮ್ಯುನಿಟಿ ಆಲ್ಸೋ. ಸೊ ಇಫ್ ಪೇಷಂಟ್ ಆಲ್ರೆಡಿ ಬೇರೆ ಟ್ರೀಟ್ಮೆಂಟ್ ಲೈಕ್ ಕೀಮೋ ರೇಡಿಯೇಷನ್ಸ್ ಆಲ್ರೆಡಿ ತಗೊಳ್ತಿದ್ದಾರೆ, ಮಿಡ್ ಆಫ್ ದ ಟ್ರೀಟ್ಮೆಂಟ್ ಅವ್ರಿಗೆ ಗೊತ್ತಾಯಿತು ಬಂದರೂ ಕೂಡ ಅದು ಫುಲ್ ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿ ನಾವು ತಗೊಳ್ತೀವಿ. ಅದ್ರ ಬೇಸಿಸ್ ಮೇಲೆ ನಮ್ಮ ಮೆಡಿಸಿನ್ ಯಾವ ಟೈಮಲ್ಲಿ ಯಾವ ಡೋಸೇಜಲ್ಲಿ ಕೊಡಬೇಕು ಅಂತ ನಾವು ಅವ್ರಿಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಹಾಗಾದರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋ ಪೇಷಂಟ್ ಚೆನ್ನಾಗಿರೋ ಎಕ್ಸಾಂಪಲ್ ಏನಾದರೂ ಇದೆಯಾ? ಸರ್ವೈವಲ್ ಅಂತ ಹೇಳಿದ್ರೆ ಸುಮಾರು ಜನ ಇದ್ದಾರೆ ಪೇಷಂಟ್ಸು. ರೈಟ್ ಫ್ರಮ್ ಫಸ್ಟ್ ಸ್ಟೇಜಿಂದ 4th ಸ್ಟೇಜ್ ತನಕ ಬಂದಿರೋರು ಇದ್ದಾರೆ. ಅದೇ ಟು ಗಿವ್ ಎನ್ ಎಕ್ಸಾಂಪಲ್ ಅಂದರೆ ಇವತ್ತೇ ಬಂದಿದ್ದಾರೆ ಪೇಷಂಟ್ ಒಬ್ಬರು. ಅವರೊಂದು 53-54 ಇಯರ್ಸ್ ಫೀಮೇಲ್ ಪೇಷಂಟು, ಬ್ರೆಸ್ಟ್ ಕ್ಯಾನ್ಸರು. ನಾವು ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ಅವ್ರು ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ನಮ್ಮದನ್ನು ತೊಗೊಂಡು ಬೇರೆ ಕಾಂಟೆಂಪ್ರರಿ ಮೆಡಿಸಿನ್ಸು ತೊಗೊಳ್ತಾ ಇದ್ರು. ಅವ್ರದ್ದು ಪೆಟ್ ಸ್ಕ್ಯಾನ್ ಪೂರ್ತಿ ಕ್ಲಿಯರ್ ಬಂದಿದೆ. ಶಿ ಈಸ್ ಔಟ್ ಆಫ್ ಕ್ಯಾನ್ಸರ್. ಚೆನ್ನಾಗಿದ್ದಾರೆ ಅವರು. ಮತ್ತು ಆಯುರ್ವೇದ ಬಗ್ಗೆ ಜಾಸ್ತಿ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಯಾಕಿರಬಹುದು? ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ಡ್ಯೂ ಟು ಲ್ಯಾಕ್ ಆಫ್ ಅವೇರ್ನೆಸ್. ಇವಾಗ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಈಗ ನಿಮ್ಮ ಥರದವರೆಲ್ಲ ಬಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಜನಕ್ಕೆ ಗೊತ್ತಾಗುತ್ತೆ, ಓಕೆ ಈ ಥರ ಡ್ರೆಡ್ಫುಲ್ ಡಿಸೀಸಸ್ಗೂ ನಾವು ಆಯುರ್ವೇದದಿಂದ ಹೆಲ್ಪ್ ತೊಗೊಳ್ಬಹುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಜನಕ್ಕೆ. ಸೊ ಆಸ್ ದ ಅವೇರ್ನೆಸ್ ಗೋಸ್ ಆನ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಿದ್ರೆ ನಿಮ್ಮ ರಿಪೋರ್ಟ್ಸನ್ನು ಇಲ್ಲಿ ಕಾಣುವಂತಹ ನಂಬರ್ಗೆ 9247520461ಗೆ ರಿಪೋರ್ಟ್ಸನ್ನು ಕಳಿಸಿದ್ರೆ ಅವರು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ತಾರೆ. ಸೊ ನಿಮ್ಮ ಸುತ್ತಮುತ್ತಲು ಯಾರಾದರೂ ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹಾಗೆ ಇವರ ಡೀಟೇಲ್ಸ್ ಅಂದರೆ ಇವರ ಅಡ್ರೆಸ್ಸು, ಫೋನ್ ನಂಬರು ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಕೊಡಿ. ಆ್ಯಂಡ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.